ದಂಡೋತಿ ಮತ್ತು ಕರಜಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಘಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘವು ಉಗ್ರವಾಗಿ ಖಂಡಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಹಗುರವಾಗಿ ಪರಿಗಣಿಸಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 11ರಂದು ಪ್ರತಿಭಟನೆ ಮಾಡಲಾಗುವುದು ಎಂದು ಭೀಮಶೆಟ್ಟಿ ಎಂಪಳ್ಳಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಘಟನೆಗೆ ಸರ್ಕಾರವು ಹಗುರವಾಗಿ ಪರಿಗಣಿಸಿ ಪ್ರಿನ್ಸಿಪಾಲ್ ವಾರ್ಡ್ಗಳಿಗೆ ಅಲ್ಲದೆ ಅಡುಗೆಯವರಿಗೆ ಸೇವೆಯಿಂದ ಅಮಾನತುಗೊಳಿಸುವ ಮೂಲಕ ಘಟನೆ ಮುಚ್ಚಿ ಹಾಕುವ ಕುತಂತ್ರ ನಡೆದಿದೆ. ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ತಡೆಯಬೇಕಾದರೆ ಇದನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಸಿಐಡಿ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ದಿನಾಂಕ 11/8/2026ರಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಎದುರುಗಡೆ ಅನಿರ್ದಿಷ್ಟ ಕಾಲಾವಧಿ ಸರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಿಳಿಸಿದರು. ಜೂನ್ ತಿಂಗಳಲ್ಲಿ ಪ್ರಾರಂಭವಾದ ವಿದ್ಯಾರ್ಥಿಗಳ ಪ್ರವೇಶ ಇಲ್ಲಿವರೆಗೂ ಇನ್ನೂ ಮುಗಿದಿಲ್ಲ. 20 ರಿಂದ 30 ಸಾವಿರ ಲಂಚ ಪಡೆಯುತ್ತಿರುವುದರಿಂದ ಪ್ರವೇಶ ವಿಳಂಬವಾಗುತ್ತಿದೆ. ಅಲ್ಲದೆ ವಿದ್ಯಾರ್ಥಿಗಳ ಅಭ್ಯಾಸ ಕಡೆ ವಿಚಾರ ಮಾಡದ ಅಧಿಕಾರಿಗಳು ಬರೀ ಲಂಚ ಬೇಡಿಕೆ ಇಟ್ಟು ಪರ್ಸೆಂಟೇಜ್ ನಿಗದಿ ಮಾಡಿ ಹಾಸ್ಟೆಲ್ಗಳನ್ನು ಹದಗೆಡಿಸಿದ್ದಾರೆ. ವಾರ್ಡನ್ ಇದ್ದದ್ದನ್ನು ಪ್ರಿನ್ಸಿಪಾಲ್ಗೆ 30,000, ಜಿಲ್ಲಾಧಿಕಾರಿಗಳಿಗೆ 40 ರಿಂದ 50 ಲಂಚ ಕೊಡಬೇಕು. ಈ ಎಲ್ಲ ಭ್ರಷ್ಟಾಚಾರಗಳೇ ಇಂಥ ಘಟನೆಗೆ ಕಾರಣವಾಗಿದೆ. ಟೆಂಡರ್ ಶಾರ್ಪ್ ಏಜೆನ್ಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 5 ವರ್ಷವಾಗಿದೆ. 4 ವರ್ಷ ಶಾರ್ಪ್ ಏಜೆನ್ಸಿ ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ತ ಟೆಂಡರ್ ಆಗಿಲ್ಲ. ಈ ಅಧಿಕಾರಿಗಳು ಟೆಂಡರ್ ವಿಷಯದಲ್ಲಿ ಕಾನೂನು ಉಲ್ಲಂಘನೆ ಮಾಡಿರುವುದು, ಲಂಚ ಪಡೆದು ಏಜೆನ್ಸಿ ಮುಂದುವರೆಸಿದ್ದಾರೆ. ಕರಜಗಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 5 ಜನ ಅಡುಗೆ ಸಿಬ್ಬಂದಿ ಕೆಲಸಕ್ಕೆ ಸೇರಿಕೊಳ್ಳಲು 1 ಲಕ್ಷ ಲಂಚ ಪಡೆದು ನೇಮಿಸಿಕೊಳ್ಳಲಾಗಿದೆ. ದಂಡೋತಿ ಮತ್ತು ಕರಜಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ವಿಷಪೂರಿತ ಆಹಾರ ಸೇವಿದ ಘಟನೆ ಸಿಐಡಿ ತನಿಖೆ ನಡೆಸಿ ಶಿಸ್ತಿನ ಕ್ರಮ ಕೈಜರುಗಿಸಬೇಕೆಂದು ಒತ್ತಾಯಿಸಿ ಆಗಸ್ಟ್ 11ರಂದು ನಡೆಯುವ ಹೋರಾಟದಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಭಾಗವಹಿಸಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ, ದಂಡೋತಿ ಮತ್ತು ಕರಜಗಿ ವಸತಿ ಶಾಲೆಯಲ್ಲಿ ಒಂದು ದೊಡ್ಡ ಘಟನೆ ನಡೀತು. ತಮ್ಮೆಲ್ಲರಿಗೂ ಗೊತ್ತದೆ. ಮೊದಲು ನಾವು ಪತ್ರಿಕಾ ಗೋಷ್ಠಿ ಮಾಡಕ್ಕೆ ಬಂದಾಗ ನೀವು ಕೇಳಿದ್ರೆ ಅದರ ಬಗ್ಗೆ ಏನಂತ. ನಾವು ಅಲ್ಲಿ ಹೋಗಿ ಬರಲಿಲ್ಲ. ಆ ನಂತರ ಹೋಗಿ ಬಂದ್ಮ್ಯಾಕ ಅದು ಘಟನೆ ಏನಂಬಂದು ನಮಗೆ ಗೊತ್ತಾಯಿತು. ಇವತ್ತು ಯಾವ ರೀತಿ ನಡೆದದಂತಂದ್ರೆ ಅಲ್ಲಿ ಸಪ್ಲೈ, ಅದಕ್ಕೇನು ಫುಡ್ ಸಪ್ಲೈ ನಡೆದದ ಪೂರ್ತಿ ಖರಾಬ್. ಅಂದರೆ ಅದು ಮನುಷ್ಯರು ದನನೂ ತಿನ್ನಕ್ಕಿಲ್ಲ ಅಂಥದ್ದು ಒಂದು ಫುಡ್ ಅಲ್ಲಿ ಸಪ್ಲೈ ಆಗ್ಯದ. ಅಂದ್ರೆ ಅದು ಅವಲಕ್ಕಿ ಇತ್ತು, ರವೆ ಇತ್ತು, ಬ್ಯಾಳಿ ಇತ್ತು, ಎಲ್ಲ ನುಸಿ ಹತ್ತಿದ್ದು, ಗಾಳಗಟ್ಟಿದ್ದು, ವಾಸನೆ ಬರೋದು ಅಂಥದ್ದೆಲ್ಲ ಮಾಡಿ ಅಲ್ಲಿ ಸಪ್ಲೈ ಕೊಡ್ತಾರೆ ಕಾಂಟ್ರಾಕ್ಟ್ರ್. ಅವ ಕಾಂಟ್ರಾಕ್ಟ್ರ್ ಒಯ್ತಾನ ಅಲ್ಲಿ ಮಾಡ್ಲಾಕ್ಕೆ ಹಸ್ತಾನೆ, ಅಡುಗೆ ಮಾಡ್ಲಾಕ್ಕೆ ಹಸ್ತಾನೆ. ಅಡುಗೆ ಮಾಡೋರು ಏನು ಮನೇಲಿಂತಂದಂತೂ ಮಾಡ್ಲಿಕ್ಕಾಗಲ್ಲ. ಈಗ ಪಾಪ ಅವರೆಲ್ಲ ಬಡವರು, ಅವ್ರು ಹೇಳಿದ ಅವ್ರು ಕೇಳಬೇಕು. ಕೇಳಿಲ್ಲ ಅಂದ್ರೆ ನೌಕರಿನೇ ತೆಗೆದುಬಿಡ್ತಾರೆ. ಅಂಜು ಅವ್ರು ಹಾಗೆ ಮಾಡ್ತಾರೆ. ಅವ್ರು ಮಾಡ್ಯಾರಂತಂದ್ರೆ ಅದಕ್ಕೆ ಈಗ ದಂಡೋತ್ಯಕ್ಕೆ ಮೊದಲನೇ ಪ್ರಕರಣ ಆಗಿದೆ. ಅಲ್ಲಿ ಒಂದು ಕುಡಿಯೋ ನೀರಿನ ಸಮಸ್ಯೆನೇ. ಟ್ಯಾಂಕರ್ಲಿಂದ ನೀರು ತರಿಸಾಕ್ತಾರೆ. ಯಾವುದೋ ನಾಲಲ್ಲಿಂದ ಟ್ಯಾಂಕರ್ ತರ್ತಾರೆ ತುಂಬ್ಕೊಂಡು ಕೇಸಿ. ಅದು ಅಂಥ ನೀರು ಅಡುಗೆ ಮಾಡೋದು ಮತ್ತು ಮಕ್ಕಳು ಕುಡಿದ್ರೆ ಅದು ಏನು ಪರಿಸ್ಥಿತಿ ಹೆಂಗತ್ತು, ವಾಂತಿ ಭೇದಿ ಆಗಲ್ರಿ ಏನಾಯ್ತು. ಇಲ್ಲಿ ಆ ಕರಜಗಿದಾಗ ಅದು ಪೂರ್ತಿ ಖರಾಬ್ ಮಾಲ್. ಅವಲಕ್ಕಿ ಮಾಡ್ಯಾರ, ಮಕ್ಕಳಿಗೆ ಹಾಕ್ಯಾರ. ಆ ತಿಂದು ಮಕ್ಕಳು 55 ಮಂದಿ ಮಕ್ಕಳು ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾರ. ಅದು ನೋಡಿದೆವು, ಅವಲಕ್ಕಿ ಮಾಡೋದ್ರು ಉಳಿತದು. ಹಿಂಗೆ ನೋಡಿದ್ರೆ ವಾಸನೆಗೆ ಚಕ್ರ ಬಂದು ಹಬ್ಲಿ ಆಲತ್ತದ. ಅಂಥ ಅವಲಕ್ಕಿ ಇದ್ದು ಅಲ್ಲಿ. ಅದು ಹೋಗಿ ನೋಡಿದ್ದೀವಿ. ಅದು ಅವು ಸಾಮಾನು ಇಲ್ಲಿಗೆ ತರಬೇಕಂತ ತಂದಿದ್ದೆವು. ಈಗ ಅವ್ರು ನಮ್ಮ ಮನುಷ್ಯರು ಬರ್ಲಿಕ್ಕೆ ಲೇಟ್ ಮಾಡ್ಯಾರ. ಸಾರಿ, ನಿಮಗೆಲ್ಲ ಕ್ಷಮೆ ಕೇಳ್ತೇನೆ. ಅದು ಅವಲಕ್ಕಿ ಅಷ್ಟು ಖರಾಬ್ ಅವಲಕ್ಕಿ ಇತ್ತು. ಅಂದ್ರೇನು, ಟೋಟಲಿನೇ ಫುಡ್ ಸಪ್ಲೈ ಏನದ, ಇವರು ಪರ್ಸೆಂಟೇಜ್ ಹಂಚ್ಕೊಳ್ತಿರ್ತಾರೆ. ಮಕ್ಕಳಿಗೆ ಮಣ್ಣು ಮಾಡ್ಲತ್ತಾರೆ. ಪರ್ಸೆಂಟೇಜ್ ಅಂದ್ರೆ ಅವ ಅಲ್ಲಿ ವಾರ್ಡನ್ ಇದ್ದವ ಪ್ರಿನ್ಸಿಪಾಲಿಗೆ ಇಷ್ಟು ರೊಕ್ಕ ಕೊಡಬೇಕು, 20,000 30,000 ಕೊಡಬೇಕು. ಪ್ರಿನ್ಸಿಪಾಲ್ ಏನು ಮಾಡಬೇಕು ಇಲ್ಲಿ, ಮತ್ತು ಅವ್ರು ವಾರ್ಡನ್ ಅವ ಡಿಸ್ಟಿಕ್ ಆಫೀಸರ್ಗೆ ಕೊಡಬೇಕು. ಅವ್ನು ಪರ್ಸೆಂಟೇಜ್ ತಿಂಗಳಿಗೆ ಒಂದು 50,000 ರೂಪಾಯಿ ಫಿಕ್ಸ್ ಮಾಡ್ಯಾರ. ನೀ ಹ್ಯಾಂಗಾರ ನಡೆಸು ಹಾಸ್ಟೆಲಿನಲ್ಲೇ. ಹಾಸ್ಟೆಲ್ದಾಗ ಮಕ್ಕಳ ಅಭ್ಯಾಸ ಹೆಂಗೆ ನಡೆದಂತೆ ಅಧಿಕಾರಿಗಳು ಇವತ್ತಿಗೆ ನೋಡಿಲ್ಲ. ಬೇಕಾದ್ರೆ ಹೇಳಿ ಅವ್ರು ಹೋಗಿ ಎಲ್ಲಾರ ಒಂದು ಕಡೆ ಮಕ್ಕಳದು ಎಜುಕೇಷನ್ ಬಗ್ಗೆ ಕೂಡಿಸಿ ಎಲ್ಲಾರ 4 ಮಕ್ಕಳಿಗೆ ಕೇಳ್ಯಾರೇನಂತ. ಏನಿಲ್ಲ, ಹೋಗಿ ಪರ್ಸೆಂಟೇಜ್ ಸಲಕ್ಕೆ ಹೋಗೋರು. ಅದು ಹೆಂಗೆ ಹಿಂಗೆ ಹಾಸ್ಟೆಲ್ ನೋಡೋರು. ಸ್ವಚ್ಛ ಅದ ಇಲ್ಲ, ಸ್ವಚ್ಛ ಇಲ್ಲಂದರೆ ನೀ ಸ್ವಚ್ಛ ಇಟ್ಟಿಲ್ಲ, ಹಾಸ್ಟೆಲ್ ಗಲೀಜು ಇಟ್ಟಿದೆ ಅಂಥೇಳಿ ಆ ಸ್ವಚ್ಛತಾ ಸಿಬ್ಬಂದಿಗೆ ಬೈದು ಬರೋದು ಅಷ್ಟೇ. ಮಕ್ಕಳ ಅಭ್ಯಾಸ ಬಗ್ಗೆ ಹೆಂಗೆ ನಡೆದಂತ ಯಾವ ಅಧಿಕಾರಿ ಕೇಳಕ್ಕೆ ತಯಾರಿಲ್ಲ. ಇವು ಹದಗೆಟ್ಟರು ಇವ್ರು ಪೂರಾನೇ ಹಾಸ್ಟೆಲ್. ಈ ಮತ್ತು ಮೊರಾರ್ಜಿನೇ ಹಿಂಗೆ ಯಾಕಾಗ್ತದೆ, ಬೇರೆ ಹಾಸ್ಟೆಲ್ ಯಾಕಾಗಲ್ಲ. ಈ ಗುಲ್ಬರ್ಗದಾಗೂ ಈಗ ಒಂದು 100 ಹಾಸ್ಟೆಲ್ ಅವ. ಇಲ್ಲಿ ಯಾಕಾಗಲ್ಲ, ಹಳ್ಳಿಯಾಗ ಯಾಕಾಗ್ತದೆ ಅಂತಂದ್ರೆ ಇವು ಅಡವಿ ಊರು ಬಿಟ್ಟವ. ಈ ಹಾಸ್ಟೆಲ್ಗಳು ಏನವ ಅಡವಿದಾಗ ಊರು ಬಿಟ್ಟು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬಿಟ್ಟು ಹಾಸ್ಟೆಲ್ಗಳವ. ಅಲ್ಲಿ ಮಕ್ಕಳಿಗೆ ಎಂಥ ಅಡುಗೆ ಬರ್ತದೆ ಯಾರೂ ನೋಡಲ್ಲ. ಯಾವ ಲೀಡರ್ಗಳ್ನು ಹೋಗಲ್ಲ, ಯಾವ ಅಧಿಕಾರಿಗಳ್ನು ಹೋಗಲ್ಲ. ಇವ್ರು ಏನು ಹೋಗ್ತಾರೆ, ಹೋದವ್ರೆ ಅಧಿಕಾರಿ ಖರೆ ಅನ್ಬೇಕು. ಅದಕ್ಕೆ ಇವು ಮೊರಾರ್ಜಿ ಶಾಲೆಗಳು ಅಲ್ಲೇ ಇದು ಘಟನೆಗಳು ಇವೆರಡಾಗ್ಯಾವ ಈಗ ಹೊಸದಾಗ. ಈಗ ಇನ್ನೂ ನನಗನ್ಸಿ ಮಟ್ಟಿಗೆ ಇನ್ನೂ ಒಂದು ತಿಂಗಳು 2 ತಿಂಗಳದಾಗ ಇನ್ನೂ 4-5 ಆಗ್ತಾವೆ. ಯಾಕಂತ ಒಂದು ಫುಡ್ ಸಪ್ಲೈನೇ ಅಂಥದ್ದು ಕೊಡ್ಲತ್ತ ನಾವು ಕಾಂಟ್ಯಾಕ್ಟು ಆತವು, ಗ್ಯಾರಂಟಿನೂ ಆತವು.
ಮತ್ತು ಇವ್ರು ಬಲಿಪಶು ಯಾರಿಗೆ ಮಾಡ್ತಾರೆ ಅಂದ್ರೆ ಪ್ರಿನ್ಸಿಪಾಲ್ ವಾರ್ಡನ್ಗೆ ಅಲ್ಲಿ ಅಡುಗೆ ಮಾಡೋರಿಗೆ. ಇವ್ರೇನು ಮೇಲಧಿಕಾರಿಗಳಾರ, ಇವ್ರಿಗೆ ಯಾಕೆ ಆ್ಯಕ್ಷನ್ ಆಗಬಾರ್ದಂತ ನನ್ನ ಉದ್ದೇಶನೂ. ಇವರೇ ಇಲ್ಲ ಇಲ್ಲಿ ಕುಂತು ಕಲಬುರ್ಗಿಗೆ ಕುಂತು ಆಟ ಆಡ್ತಾರೆಲ್ಲ. ಪರ್ಸೆಂಟೇಜ್ ಯಾವ ಸಪ್ಲೈಯರನ ಅವ್ನ ಬಳಿ ರೊಕ್ಕ ವಸೂಲಿ ಮಾಡ್ತಾರೆ ಲಕ್ಷಗಟ್ಟಲೆ. ಟೆಂಡರ್ ಮಾಡೋ ಮುಂದೆ 15-20 ಲಕ್ಷ 30 ಲಕ್ಷ ಮನಸ್ಸು ಬಂದಂಗೆ ಡಿಮ್ಯಾಂಡ್ ಮಾಡಿಬಿಟ್ಟು ನಮ್ಮ ಔಟ್ಸೋರ್ಸ್ನು ಟೆಂಡರ್ ಮಾಡ್ತಾರೆ. ವರ್ಷಿಗೊಮ್ಮೆ ಮಾಡಬೇಕು. ಮೈನಾರಿಟಿದು 5 ವರ್ಷ ಆಯ್ತು ಟೆಂಡರೇ ಇಲ್ಲ ಅಂದ್ರೆ ಮುಂದೆ ಅವನಿಗೆ ದಂಡ ತೊಗೊಂಬೋದು, ಅವನಿಗೆ ಮುಂದುವರಿಸಲಾಗಿದೆ ಅಂತ ಬರೆದ್ಬಿಡೋದು ಅಷ್ಟೇ. ಟೆಂಡರ್ ಮಾಡ್ಬೇಕು ನಿಜವಾಗಿ ಅವರು. ಅಲ್ಲಿ ಕಾಂಪಿಟೇಷನ್ ನಡಿಬೇಕು. ಮೈನಾರಿಟಿ ಶಾರ್ಪ್ ಅಂತ ಮೈಸೂರಿನವನ ಅವ ಅಲ್ಲೇ ಕುಂತಲ್ಲೇ ಆಟ ಆಡ್ತಾನೆ. ಇವ್ರಿಗೆ ಅಲ್ಲಿಂದ ಅವ ಬರ್ಲಕ್ಕೂ ಬರಲಿ ಇವ್ರ ಭೇಟಿಗೆ. ಅಲ್ಲಿಂದೇ ದುಡ್ಡಿನ ವ್ಯವಹಾರ ಮಾಡ್ಕೊಂಡು ಇವ್ರು 5 ವರ್ಷ ಟೆಂಡರ್ಗಳು ಮಾಡಿಲ್ಲ ಮೈನಾರಿಟಿ. ಸಮಾಜ ಕಲ್ಯಾಣ ಅವನಿಗೆ ಅದ, ಮೈನಾರಿಟಿನೂ ಅವನಿಗೆ ಅದ. ಇವ್ರು ಟೆಂಡರೇ ಮಾಡಲ್ಲ ಅಧಿಕಾರಿಗಳು. ಇಲ್ಲ ಮಾಡ್ತೇವ್ರಿ, ಅದು ಮಾಡ್ತೇವೆ, ಅವನಿಗೆ ಕರೆಸ್ತಾರೆ. ನಾವು PF ಕಟ್ಟಿಲ್ಲಮ್ಮ, ESI ಕಟ್ಟಿಲ್ಲ. ಮೈಸೂರ್ದಾಗ ಅದ ಅವ್ನು PF ಕಟ್ಟಲ್ಲ. ಈಗ ನಾವು ಮೈಸೂರು ಪೋಲಕ್ಕಾಗ್ತದೆ, ಎಲ್ಲೋ PF ಕಟ್ಟಿಲ್ಲ, ಅರ್ಜಿ ಕೊಡ್ರಿ ಅಂತಾರೆ. ಅರ್ಜಿ ಕೊಟ್ಟಿವಿ. ಎಷ್ಟೋ ಸಲ ಹೋರಾಟ ಮಾಡಿದಾಗ ನಿಮ್ಮೆಲ್ಲರ ಗಮನಕ್ಕೂ ತಂದೆವು. PF ಕಟ್ಟಲ್ಲ, ESI ಕಟ್ಟಲ್ಲ, ಟೈಮಿಗೆ ವೇತನ ಹಾಕಲ್ಲ, 3 ತಿಂಗಳು 4 ತಿಂಗಳು ಹಾಕಲ್ಲ ಅಂತ ಹೊಯ್ಕೋತೀವಿ ನಾವು. ಹೊಯ್ಕೊಂಡ್ರೂ ಕೂಡ ಅದು ಎಲ್ಲಿ ಕೇಳಬೇಕು ಯಾರದು? ಅವ್ರ ಆಫೀಸ್ ಮುಂದೆ ಹೋರಾಟ ಮಾಡಿದ್ದೀವಿ. ಮಾಡಿದಾಗ ಇಷ್ಟು ಮಾಡಿಸ್ತೀವಿ ಅಂತಾರೆ, ಇಲ್ಲಿವರೆಗೆ ಮಾಡೋದು. ಈ ಕನಿಷ್ಠ ವೇತನ ಮಿನಿಮಮ್ ವೇಜ್ ಸರ್ಕಾರ ಈಗ ಪರಿಷ್ಕರಣೆ ಮಾಡಿ ಅದು ಹಾಕ್ರಿ ಅಂತ ಹೇಳ್ಯಾರ. ಕೆಲವೊಂದು ಹಾಸ್ಟೆಲ್ಗೆ ಸಮಾಜ ಕಲ್ಯಾಣದವ್ರು ಇಲ್ಲಿವರೆಗೆ ಹಾಕಿರು. ಪ್ರೀತಿ ಅಂತ ಏನದು ಅವರು JD ಮೇಡಮ್ ಹರ ಇಷ್ಟು ನೆಗ್ಲೆಕ್ಟ್ ಅದಂದ್ರೆ ಅವ್ರು ಏನೂ ಅಮ್ಮಪ್ಲೇನೇ ಇಲ್ಲ ಅವ್ರಿಗೆ. ನಾವು ಒಂದು ಹೆಣ್ಮಗಳಾಗ್ತಾಳೆ, ಇನ್ನೂ ಒಂದು ಏನೂ ಕೇಳಪ್ಲೇನೇ ಇಲ್ಲ. ಪೂರ ದುಡ್ಡಿನ ಗಾಳಕ್ಕೆ ಬಂದುಬಿಟ್ಟಾಳೆ. ನಮ್ಮ ಔಟ್ಸೋರ್ಸ್ ತೊಗೋಬೇಕಾದ್ರೆ ಡಿಮ್ಯಾಂಡ್ ಹೆಂಗದ 1 ಲಕ್ಷ 2 ಲಕ್ಷ ತನಕ ಡಿಮ್ಯಾಂಡ್ ಅದು. ನೋಡಿ ಖರೀದಿ ಮಾಡ್ತಾರೆ. ಈಗ ಮನೆ ಕರಜಗಿದಾಗ ಏನು ತೆಗ್ದಾರ ನಮ್ಮವರಿಗೆ. ಅಲ್ಲಿ ಕರಜಗಿದಾಗ ಮೊದಲು ಅಲ್ಲಿ ಇನ್ನೂ ಒಂದು ಸೋಷಿಯಲ್ ಹೆಲ್ಪರ್, ಒಂದು BCM, ಮೈನಾರಿಟಿ 3 ಹಾಸ್ಟೆಲ್ ಅವು. ಮುರಾರ್ಜಿಗೆ ಬಿಟ್ಟೆ 3 ಹಾಸ್ಟೆಲ್ ಅವು. ಅಲ್ಲಿ ಹಾಸ್ಟೆಲ್ಗಳು 1-2 ಬಂದಾಗ್ಯಾವ. ಅಲ್ಲಿ ಮಕ್ಕಳ ಸಂಖ್ಯೆ ಸ್ಟ್ರೆಂತ್ ಆಗಿಲ್ಲ ಅಂತೇಳಿ ಹಾಸ್ಟೆಲ್ಗಳು ಕ್ಲೋಸ್ ಮಾಡ್ಯಾರ. ಒಂದು BCM, ಒಂದು ಮೈನಾರಿಟಿ ಕ್ಲೋಸ್ ಆಗ್ಯಾರ. ಅದ್ರಾಗ ಮಾಡೋ ಸಿಬ್ಬಂದಿಗಳು 7-8 ವರ್ಷ ಕೆಲಸ ಮಾಡಿ ಅಲ್ಲಿ ಸಿಬ್ಬಂದಿ ಖಾಲಿ ಅವ್ರು. ಅವ್ರಿಗೆ ತೊಗೋರಿ, ಇಲ್ಲಿ ಇವ್ರಿಗೆ ತೆಗ್ದಿರಲ್ಲ, ತಪ್ಪು ಮಾಡ್ಯಾರ, ಅಡುಗೆ ಚಲೋ ಮಾಡಿಲ್ಲ ಅಂಥೇಳಿ ತೆಗೆದ್ರೆ ಇವ್ರಿಗೆ ತೊಗೋರಿ ಅಂದ್ರೆ ಅವ್ರಿಗಿಲ್ಲ, ನಾವು ಹೊಸಬ್ರಿಗೆ ತೊಗೋತೀವಿ ಅಂತ. ಆಲ್ರೆಡಿ ನಿನ್ನ ಅಲ್ಲೆಲ್ಲ ರೊಕ್ಕದ ಡೀಲ್ ಮಾಡಿ ತೊಗೊಂಡೇ ಬಿಟ್ರೆ ಅವ್ರೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರಿ. ಇವು ಹಳ್ಳಿಯಾಗ ಏನು ನಡೀತದೆ, ಎಲ್ಲೋ ಹೋಗಿ ಒಂದು 500 ರೂಪಾಯಿ ದಂಡ ಕೊಟ್ಟರೆ ಅವಾಗಿನ ಗೊತ್ತತ್ತು. ಇವ್ರು ಲಕ್ಷಗಟ್ಟಲೆ ತೊಗೊಂಡ್ರೆ ಏನೂ ಗೊತ್ತಿಲ್ಲದಪ್ಲೆ ಆಟ ಆಡ್ತಾರೆ ಅಂದ್ರೆ ಹೆಂಗೆ. ಓಕೆ ಅವ್ರಿಗೆ ನೀನು ಕೆಲಸಕ್ಕೆ ಹಚ್ಚಿ ಬಂದರೆ ನಾವು ಸ್ವಂತ ಅಲ್ಲಿ ಹೋಗಿದ್ದೇವೆ, ವಿಸಿಟ್ ಮಾಡಿದ್ದೆವು, ನಮ್ಮವ್ರಿಗೂ ಬೈದಿದ್ದೆವು. ಅವ ಖರಾಬ್ ಮಾಲ್ ಕೊಟ್ಟರೆ ಭೀ ನೀವು ಯಾಕೆ ಮಾಡಿದ್ರಿ, ಮಾಡಲ್ಲ ಅಂತ ಹೇಳಾಯ್ತು. ಇಲ್ರಿ ಮಾಡಲ್ಲ ಅಂದ್ರೆ ಮನೆಗೆ ಹೋಗಂತಾರೆ. ತಂದಿಟ್ಟಿದೆ ಅವಲಕ್ಕಿ ಅಂಥದ್ದಿತ್ತು, ನಾವು ಮಾಡಿದೆವು, ತಪ್ಪಾಗ್ಯದ ಅಂತಾರೋ. ತಪ್ಪಾಗ್ಯದ ಅಂತ ತಪ್ಪಿ ಅವ್ರಿಗೇನು ನಾವು ನಮ್ಮವ್ರಿಗೇನು ನಾವು ಇದು ಮಾಡಿ ಸರಿ ಅಂತಮ್ಮಲ್ಲ. ಆದರೆ ಹಿಂಗೆ ವಾರ್ಡನ್ ಅವ್ರು ದಂಡೋತಿಯವ್ರಿಗೆ ಇರ್ಬೋದು, ಮೈನಾರಿಟಿ ಅವ್ರಿಗೆ ಮಾಡ್ಯಾರ, ಸೋಷಿಯಲ್ ಹೆಲ್ಪರ್ JD ಮೇಡಮ್ ಇವ್ರಿಗೆ ಮಾಡ್ಯಾರ. ಮಾಡಿ ಮತ್ತೂ ಕೂಡ ಏನು ಸರಿಪಡಿಸೋದು ಗೋಜಿಗಿಲ್ಲ. ಇವತ್ತಿಗೆ ಭೀ ನೀವು ಪ್ರೆಸ್ನವ್ರು ದಯವಿಟ್ಟು ನಿಮ್ಮಿಂದೇ ಇವತ್ತು ನಾವು ನೋಡ್ತೇವೆ. ಏನಾರು ಜಿಲ್ಲಾದಾಗ ಏನಾರು ಸುದ್ದಿ ಆದಾಗ ಗಟ್ಟೆ ಜರ ಬಾಯಿ ಬಿಡ್ತಾರೋ. ಇದು ಮಾಡಿ ನೋಡ್ಬೇಕು. ಯಾಕಂದ್ರೆ ನಾ ಹೇಳೋದು ಯಾಕಂದ್ರೆ ಮುರಾರ್ಜಿದಾಗೆ ಭಾಳ ಹೊಲಿಸಿದಾಗ ಬಜೆಟ್ನೂ ಭಾಳ ಅದ. ಬಜೆಟ್ ಎಲ್ಲ ಮುರಾರ್ಜಿಗೆ ಬಜೆಟ್ ಅದ. ಮಕ್ಕಳು ಎಜುಕೇಷನ್ಗೆ ಎಲ್ಲಿಂದ ಹಳ್ಳಿಲಿಂದ ತಂದುಬಿಟ್ರೆ 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ನಮ್ಮ ಚಿಂಚೋಳಿ ಗೊಂಚಾರಾಮ್ಲಿಂದ ಕೂಡ ಮಕ್ಕಳು ಇಲ್ಲವ. ಅಂದ್ರೆ ಅಂಥವೆಲ್ಲ ಇದ್ದಾಗ ಅವ್ರಿಗೇನು ಪರಿಸ್ಥಿತಿಯಲ್ಲಿ ಯಾರಿಗಾರು ಕೇಳೋರೇ ಇಲ್ಲ. ಯಾರು ಲೀಡರ್ಗಳು ಇರಲ್ಲ, ಯಾರು ಅಧಿಕಾರಿನೂ ಇಲ್ಲ. ಇವರೇ ಅಧಿಕಾರಿಗಳು. ಇವ್ರು ಏನು ಮಾಡ್ಲತ್ತಾರೆ ಮನಸ್ಸು ಬಂದಂಗೆ. ಇಲ್ಲ ನಾವು ಓದ್ತೀವಿ ಅಂದ್ರೆ ನಮ್ಮ ಔಟ್ಸೋರ್ಸ್ ಬಗ್ಗೆನೇ ನಾವು ಹೆಚ್ಚಿಗೆ ಕೇಳೋರಲ್ಲ. ಈಗ 11 ತಾರೀಕು ನಾವು ಹೋರಾಟ ಮಾಡ್ತೀವಿ ಸರ್ ಅಲ್ಲಿ. ಈಗ ನಾವು ಇವರು ಯಾಕಂದ್ರೆ ಈಗ ಮುಚ್ಕೊಂಡು ಕೂಡ್ಲಕ್ಕಾಗಲ್ಲ. ಅವ್ರು ಏನೇ ಇರಲಿ, ಕೆಲವೊಂದು ಅಲ್ಲಿ ಅಡೆತಡೆ ಬಂದವು, ನಮಗಿಲ್ಲ ಅಂತಿಲ್ಲ. ನಾವು ಇಲ್ಲಿವರೆಗೂ ಅವ್ರಿಗೆ ಎಪ್ಪ ಏನ ಅಂತ ಕೈ ಜೋಡಿಸಿದೆವು. ನೋಡಿರಿ ಮೇಡಮ್ ಅಂದಿದ್ದೆವು. ಮುರಾರ್ಜಿ ನಮ್ಮ ಇವರು ಮೈನಾರಿಟಿ ಡಿವೋಗ್ನು ಕೂಡ ನೋಡ್ರಿ ಅಂತ ಕೈ ಜೋಡಿಸಿದೆವು, ಹೇಳಿದೆವು. ಒಂದೊಂದು ಹಾಸ್ಟೆಲ್ದಾಗ ಹೆಂಗಂದ್ರೆ ಮಕ್ಕಳಿಗೆ ಒಂದೊಂದು ರೊಟ್ಟಿನೇ ಕೊಟ್ಬಿಡ್ತಾರೆ. ಹೊಟ್ಟೆ ತುಂಬ ಕೊಡಲ್ಲ, ಒಂದೇ ರೊಟ್ಟಿ ಆಯ್ತು ಅನ್ನ ತಿನ್ನಿರಿ ಅಂತಾರೆ. ಅದು ಒಂದು ರೊಟ್ಟಿ ಯಾಕೆ ಕೊಡ್ತೀರಿ? ಬಜೆಟ್ ಅಂತೂ ಅದ. ಮತ್ತು ಇವ್ರ ಮಕ್ಕಳಿಗೆ ಈಗ 250 ಮಕ್ಕಳರ ಒಂದು ಮುರಾರ್ಜಿದಾಗ 250 ಕನಿಷ್ಠ ದಿನ ಒಂದು 200 ಇರ್ತಾವೆ. 50 ಆಬ್ಸೆಂಟ್ ಏರಿಯಾ ಇರ್ತಾವೆ. ಏನಾರು ಜ್ವರ ಬಂತು, ಅದು ಬಂತು, ಇದು ಬಂತು, ಪೂರ ಅಟೆಂಡೆನ್ಸ್ ತೋರಿ ಎತ್ತಾಕ್ತಾರೆ. ಅದು ಏನಾರು ಮಾಡಲಿ, ಇದು ಮಕ್ಕಳಿಗಾರು ಊಟ ಸರಿ ಕೊಡ್ಬೇಕಲ್ಲ, ಇದು ಮಕ್ಕಳಿಗೂ ಸರಿ ಕೊಡಲ್ಲ. ಅದಕ್ಕೆ ಈಗೇನಾಗಿದೆ, ಈಗ ಒಂದು ವರ್ಷ ಹಿಡಿದು ಈ 2 ಇಲಾಖೆಗಳು ಹಾದಿ ಬಿಟ್ಟವು, ಮೈನಾರಿಟಿ ಮತ್ತು ಸಮಾಜ ಕಲ್ಯಾಣ. ಅಲ್ಲಿ ನಾವು ಮತ್ತು ಏನೋ ಲೋಕಲ್ದಾಗ 2-3 ಸಲ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಏನು ಸುಧಾರಣೆ ಮಾಡಿಲ್ಲ. ಅದಕ್ಕಾಗಿ ನಾವು 11ನೇ ತಾರೀಕು ಅನಿರ್ದಿಷ್ಟ ಧರಣಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ರು. ಅದು ಆ್ಯಕ್ಷನ್ ಆಗ್ಬೇಕು. ತನಿಖೆ ಆಗಲಿ, COD ತನಿಖೆ ಆಗಲಿ. ಇವ್ರು 11ಕ್ಕೆ ಇಲ್ಲಿ ಜಿಲ್ಲಾ ಪಂಚಾಯತ್ ಮುಂದೆ ಮಾಡ್ತೀವಿ ಸರ್, ಇಲ್ಲೇ ಮಾಡ್ತೀವಿ. ಅದು COD ತನಿಖೆ ಆಗ್ಬೇಕು. ಮತ್ತು ಯಾರಿಗೋ ಇವರು ಇಲ್ಲಿ ಸುಮ್ಮನೆ ಜಿಲ್ಲಾ ಪಂಚಾಯತ್ದವ್ರು ಯಾರಿಗೋ ಕಳಿಸ್ತಾರೆ, ಮತ್ತು ಅವ್ರನ್ನೂ ಉಲ್ಟಾ ಬರ್ಕೊಂಡೇ ಬರ್ತಾರೆ. ಅದು ತನಿಖೆ ಆಗಲಿ. ಮಕ್ಕಳ ಭವಿಷ್ಯದ ಮುಂದೆ ಭವಿಷ್ಯ ಆಗಂಥ ಮಕ್ಕಳಿಗೆ ಇವರು ಮಣ್ಣು ಮಾಡ್ತಾರೆ ಅಂದ್ರೆ ಹೆಂಗೆ? ಮಕ್ಕಳ ಭವಿಷ್ಯದ ಕೂಡ ಆಟ ಆಡ್ಲತ್ತಾರೆ. ಅದು ಮಾಡ್ಬೇಕಂತಂತೇವು. ಅಲ್ಲದೇ ಇವತ್ತು ಟೆಂಡರ್ ಕರಿಬೇಕು.
ಟೆಂಡರ್ ಅವರು ಕರಲಾರ್ದೇ ಹಾಗೆ ಏನು ಮುಂದುವರ್ಸ್ಯಾರ, ಟೆಂಡರ್ ಕರಿಬೇಕು ವರ್ಷಿಗೆ